ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಚೌಕಾಸಿ ಪ್ರವಾಸಿ. ನಾನು ನಿಮ್ಮ ಹೇಮಂತ್ ನಾಯಕ್. ನಾನು ಇವಾಗ ಹೋಗ್ತಿರ್ತಕ್ಕಂಥ ಜಾಗ, ನನ್ನ ಮೈಂಡಲ್ಲಿರೋದು ಒಂದು 3 ಟೆಂಪಲ್ ಹೋಗಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಫಸ್ಟ್ ಒನ್ ಬಂದು ಮೂಡಿಗಲ್ ಕೇಶವನಾಥೇಶ್ವರ ಟೆಂಪಲ್ಲು. ಅದು ಬಂದು ಕೆರಾಡಿಯಲ್ಲಿರೋದು, ರಿಷಬ್ ಶೆಟ್ಟಿ ಅವ್ರ ಊರು. ಇಲ್ಲಿಂದ ಒಂದು 60-70 ಕಿಲೋಮೀಟ್ರ್ ಆಗುತ್ತೆ, 1.5 ಅವರ್ ಜರ್ನಿ. ಕಾಡೊಳಗಡೆ ಹೋಗಬೇಕು, ಚೆನ್ನಾಗಿದೆ, ಅದು ಫಸ್ಟ್ ಹೋಗಬೇಕು. ಅಲ್ಲಿಂದ ಆದಮೇಲೆ ಕಮಲಶಿಲೆ ದುರ್ಗಾ ಪರಮೇಶ್ವರಿ, ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ, ಅಲ್ಲಿಂದ ಒಂದು 40 ಕಿಲೋಮೀಟರ್ಸ್ ಆಗುತ್ತೆ, ಅದು ಹೋಗಬೇಕು. ಇದೆರಡನ್ನೂ ಕವರ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಟೈಮ್ ಮಿಕ್ಕಿದ್ರೆ ಅಲ್ಲಿಂದ ನಾನು ಹೋಗಬೇಕಾಗಿರೋದು ಮಂದಾರ್ತಿ ದುರ್ಗಾ ಪರಮೇಶ್ವರಿ ಟೆಂಪಲ್, ಅದು ಕೂಡ ಚೆನ್ನಾಗಿದೆ. ಒಟ್ಟು 3 ಟೆಂಪಲ್ ಮೈಂಡಲ್ಲಿದೆ. ಅದಾದರೆ ಹೋಗ್ತೀನಿ, ಇಲ್ಲಾಂದರೆ ಎರಡಂತೂ ಫಿಕ್ಸು. 2 ಟೆಂಪಲ್ ನೋಡ್ಕೊಂಡು ಬಂದು ತಿರ್ಗಿ ನಾಳೆ ಆದಮೇಲೆ ಟೈಮ್ ಆದರೆ ಹೋಗೋಣ. ಬನ್ನಿ ಇವಾಗ. ಏನು ಸಖತ್ತಾಗಿದೆ ರೋಡ್ ಅಂದರೆ. ಇಲ್ಲಿ ನಾನು ಮಾತಾಡ್ತಿರೋದು ಅಷ್ಟೊಂದು ಕ್ಲಿಯರ್ ಆಗಿದೆಯಾ ಗೊತ್ತಿಲ್ಲ. ಆದಷ್ಟು ಮೈಕ್ ಹತ್ತಿರದಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಇದು ಮೂಡ್ಗಲ್ಗೆ ಹೋಗೋ ರೋಡು, ಕೆರಾಡಿ. ಯಪ್ಪ, ಎಷ್ಟು ಗ್ರೀನರಿ ಆಗಿದೆ ಅಂದರೆ ಆ ಕಡೆ ಈ ಕಡೆ. ಈ ಮಾನ್ಸೂನಲ್ಲಂತೂ ಬಂದರೆ ಅಂತೂ ಸ್ವರ್ಗ ಅನ್ಸುತ್ತೆ. ಫೆಬ್ರವರಿನಲ್ಲಿ ಅಷ್ಟೊಂದು ಮಳೆ ಇಲ್ಲ, ತುಂಬ ಬಿಸಿಲು ಆದ ಕಾರಣ ನಾವು ಈ ಥರ ನೋಡ್ಬೋದು. ಪ್ಲೇಸ್ ಮಾತ್ರ ಅಲ್ಟಿ ಆಗಿದೆ. ನೀವು ಉಡುಪಿನಲ್ಲಿ ಬಂದವರು ಕೃಷ್ಣ ಮಠ ಮತ್ತು ಮಲ್ಪೆ ಬೀಚ್ ಎಲ್ಲ ಹೋಗ್ತಿಲ್ಲ. ಅದು ಉಡುಪಿ ಮಠಕ್ಕೆ ನಾನು ಕಂಪೇರ್ ಮಾಡ್ತಾ ಇಲ್ಲ. ಅಂದರೆ ಇವಾಗ ಅದೆಲ್ಲ ಆಕ್ಸೆಸಿಬಿಲಿಟಿ ತುಂಬ ಹತ್ರದಲ್ಲೇ ಇದೆ, ಅಂದರೆ ಸಿಟಿ ಟೆಂಪಲ್, ಅದಕ್ಕೆ ಹೋಗ್ತೀರಾ. ಇದಂದರೆ ನಾವು ಉಡುಪಿಯಿಂದ ಒಂದು 70-80 ಕಿಲೋಮೀಟರ್ಸ್ ಆಚೆ ಬಂದ ಮೇಲೆ ನಮ್ಗೆ ಸಿಗೋದು ಈ ಪ್ಲೇಸು. ಹೋಗೋ ಜಾಗನೇ ಇಷ್ಟು ಚೆನ್ನಾಗಿದೆ ಅಂದರೆ ಇನ್ನು ಅಲ್ಲಿ ಜಾಗ ಹೆಂಗಿರ್ಬೋದು. ಹೋಗೋಣ. ನನಗೆ 4 ವರ್ಷದಿಂದ ಈ ಟೆಂಪಲ್ ಹೋಗಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಬಂದಾಗೆಲ್ಲ ನನಗೆ ಉಡುಪಿನಲ್ಲಿ ನೋಡೋಕ್ಕಾಗದೆ ಹಂಗೆ ಹೋದಾಗೆಲ್ಲ ಕೊರಗ್ತಾ ಇದೆ, ಅಯ್ಯೋ ಟೆಂಪಲ್ ಹೋಗೋಕ್ಕಾಗಲಿವಲ್ಲ, ಮೂಡುಗಲ್ ಕೇಶವನಾಥೇಶ್ವರ ಟೆಂಪಲ್ಗೆ. ಅಷ್ಟು ಬ್ಯೂಟಿಫುಲ್ ಆಗಿದೆ. ಬೇಕಾದ್ರೆ ಹಿಂಗೆ ವಿಡಿಯೋ ಮಾಡ್ಕೊಂಡು ಹೊಟ್ಟೋಗೋಣ ಅನಿಸ್ತೈತೆ, ಅಷ್ಟು ಚೆನ್ನಾಗಿದೆ ಜಾಗ ಇದು. ಬಿಸಿಲು ಇವಾಗ ಸ್ಟಾರ್ಟ್ ಆಗ್ತಿದೆ, ಸಮಯ 9 ಗಂಟೆ. ನಾನು ಸ್ವಲ್ಪ ನಿಧಾನಕ್ಕೇನೆ ಬಂದೆ ಮನೆಯಿಂದ, ನಾನು ಅರ್ಜೆಂಟ್ ಮಾಡಲಿಲ್ಲ. ಹೋಟೆಲ್ ತಿಂಡಿ ಮಾಡಿಕೊಂಡು 2-3 ಟೆಂಪಲ್ ನೋಡೋದಿದೆ. 2 ಆದರೂ ಪರವಾಗಿಲ್ಲ, 3 ಆಗ್ತಿದೆ, ಆರಾಮಾಗಿ ಹೋಗ್ಬೋದು. ಚೆಂದ ಆಯಿತು. ಇದಾದಮೇಲೆ ಮತ್ತೆ ಸ್ವಲ್ಪ ಈ ರೋಡ್ ಎಂಡ್ ಆದಮೇಲೆ ಅಲ್ಲೊಂದು ಕಡೆ ಎಲ್ಲೋ ಮಡ್ ರೋಡ್ ಇದೆ ಅಂತ, ಅಂದರೆ ಆಫ್ ರೋಡಲ್ಲಿ ಹೋಗಿ ಅಲ್ಲಿ ವಿಡಿಯೋ ಮಾಡ್ತೀನಿ. ಸಾಕಿಲ್ಲೀಗ ಇದೇ ವಿಡಿಯೋ ಅಂತ, ಬರೀ ಖಾಲಿ ರೋಡ್ನ ಎಷ್ಟು ಅಂತ ತೋರಿಸ್ಲಾ ನನಗೆ. ಅದು ಅಲ್ಲ, ನಾನು ಹೊಡಿತಾ ಇರ್ತೀನಿ ಅವಾಗವಾಗ, ಅದೆಲ್ಲನೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ನಿಮ್ಮ ಒಟ್ಟಿಗೆ ಹಾಕೋಬಿಟ್ರಪ್ಪ, ಏನೇ ಆಗಿದ್ರೆ ತಪ್ಪೆಲ್ಲ ನಿಂದೆ. ಸರಿ, ತಪ್ಪೆಲ್ಲ ನಂದೇ, ನಿಂದಲ್ಲ. ನಂದೇನಾದ್ರು ತಪ್ಪಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಇದೆಲ್ಲ ಹೇಳಿ, ಹಿಂಗೆ ಮಾಡಬೇಕಿತ್ತು ನೀನು ಹೇಮಂತ್, ಹಿಂಗೆ ಗಿವ್ ಸಮ್ ನನಗೆ ಸಜೆಷನ್ಸ್ ಕೊಡಿ ನೀವೆಲ್ಲ. ಸಜೆಷನ್ಸಾ? ಹೌದು, ಅಂದರೆ ಏನಂತೆ ಸಜೆಷನ್ಸ್ಗೆ ಏನಂತಾರೆ ಕನ್ನಡದಲ್ಲಿ? ಸಲಹೆ. ನನಗೊಂದು ಸಲಹೆಗಳು ಕೊಡಿ, ಈ ಥರ ಮಾಡಿ, ಆ ಥರ ಚೆನ್ನಾಗಿರುತ್ತೆ, ಇಲ್ಲ ಬೇರೆ ಪ್ಲೇಸ್ಗಳಿಗೆ ಹೋಗಿ ಅಂತ ನಿಮ್ಗೆ ಏನು ಅನಿಸುತ್ತೆ ಹೇಳಿ. ಅದನ್ನು ನಾನು ಆದಷ್ಟು ಟ್ರೈ ಮಾಡ್ತೀನಿ ಕವರ್ ಮಾಡಲಿಕ್ಕೆ, ಹೋಗಲಿಕ್ಕೆ. ನೆಕ್ಸ್ಟ್ ವಿಡಿಯೋಗಳೆಲ್ಲ ಹಾಕ್ತಾ ಇರ್ತೀನಿ. ಬನ್ನಿ ಹೋಗೋಣ ಮೂಡುಗಲ್ಗೆ. Learning in our own way, oh yeah, oh yeah. He who loves discipline stays bright. Knowledge follows shining light. Ta la 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 la, we sing, keep on growing, it's our thing. Ta la 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 la, we play, loving knowledge every day. Correction makes us wise, so true. Oh yeah, learning helps us see what's new. Oh yeah, hate and change won't help us grow. Let the wisdom start to flow. Oh, oh, ta la 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 la, we sing, keep on growing, it's our thing. Ta la 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 la, we play. ನೋಡ್ಬೋದು ನೀವು, ನಾನು ಅವಾಗಲೇಯಿಂದ ಬರ್ತಾ ಇದ್ದೀನಿ ಇಲ್ಲಿ ಕೆರಾಡಿ ಶಾರ್ಟ್ ರೂಟ್ ಮೇಲೆ ಹೋಗ್ತಾ ಇದ್ದೀನಿ. ಒಬ್ಬರು ಬರಲಿಲ್ಲ. ಇವಾಗ ಒಂದು ಅಂಕಲ್ ಬಂದರು ನನಗೆ, ಯಾರಪ್ಪ ಒಬ್ಬರು ಇಲ್ವಲ್ಲ ಈ ರೋಡಲ್ಲಿ, ಒಬ್ಬನೇ ಹೋಗ್ತಾರೆ. ಭಯ ಅಂತಲ್ಲ, ಅದೊಂದು ಶಾಪ್ ಓಪನ್ ಆಗಿದೆ ಇಲ್ಲದೆ, ಭಯ ಇರುತ್ತೆ, ಭಯ ಇಲ್ಲ ಅಂತ ಸುಳ್ಳು ಹೇಳಲ್ಲ.
ಅಂದರೆ ಈ ಕಡೆ ಎಲ್ಲ ಬಂದಾಗ ಏನು ಗುರು ಒಬ್ರು ಬರಿಲ್ವಲ್ಲ ಈ ರೂಟ್ಗೆ, ಜನಗಳಿದ್ದಾರ ಇಲ್ವಾ, ಮನೆಗಳೈತೆ, ಯಾರ ತಿರ್ಗಾಡ್ತಿದ್ದಾರ, ಆ ಥರ ಅನ್ನಿಸ್ತು. ಒಂದಿಬ್ರು ಮೂರು ಜನ ನೋಡಿದೆ, ಈ ಕೆಲಸ ಮಾಡ್ತಾರಲ್ಲ ಅವರು ಹೋಗ್ತಾ ಇದ್ರು. ಅದು ಬಿಟ್ಟರೆ ಬೇರೆ ಯಾರು ನೋಡಲಿಲ್ಲ. ಇವಾಗ ಬಂಕಲ್ ಬಂದರು. ಅದು ಬಿಟ್ಟರೆ ಟೆಂಪಲ್ಗೆ ಹೋಗೋ ನಾನು ಯಾರು ನೋಡಲಿಲ್ಲ. ಮೇ ಬಿ ಹೋಗಿರ್ತಾರೆ, ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ಬಟ್ ಇಲ್ಲಿ ನೋಡಿದ್ರೆ ನೀವು ಒಬ್ಬರು ಇಲ್ಲ, ಒಂದು ನರಪಳ್ಳೆನೂ ಇಲ್ಲ. ಹಿಂದ್ಗಡೆ ನೋಡಿ, ಹಿಂದ್ಗಡೆ ಹೆಂಗೆ ಫೋಕಸ್ ಆಗ್ತಿದೆ ಗೊತ್ತಿಲ್ಲ. ಮತ್ತು ವಾಯ್ಸ್ ಎಷ್ಟು ಕ್ಲಿಯರ್ ಆಗಿ ಬರ್ತಾ ಇದೆ ಅದು ಗೊತ್ತಿಲ್ಲ ನನಗೆ. ಸೈಕಲ್ಲಿ ಇದೊಂದು ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳಬೇಕು. ಯಾರಾದರೂ ಉಡುಪಿಗೆ ಬಂದರೆ, ಕುಂದಾಪುರಕ್ಕೆ ಬಂದರೆ ಪ್ಲೀಸ್ ಮೂಡ್ಗಲ್ಲು ಕೇಶವನಾಥೇಶ್ವರ ಟೆಂಪಲ್ಗೆ ಬನ್ನಿ. ಆಗಲಿಲ್ಲ ಅಂದರೆ ಬನ್ನಿ, ನೀವು ಇಷ್ಟಪಡ್ತೀರಾ. ಹೆಂಗಿದೆ ನೋಡಿ, ಆ ಕಡೆ ಈ ಕಡೆ ಎಲ್ಲ ಸುತ್ತಮುತ್ತ ಬೆಟ್ಟ ಗುಡ್ಡಗಳು, ಮಧ್ಯದಲ್ಲಿ ಹೋಗ್ಬೇಕು, ಕಾಡು ಮಧ್ಯದಲ್ಲಿ. ಸಿಟಿಲಿ ಇದ್ದವ್ರಿಗಂತೂ ಇಲ್ಲಿ ಬಂದ್ಬಿಟ್ರೆ ಸ್ವರ್ಗ. ನಾವೆಲ್ಲೋ ಒಂದು ಕಡೆ ಈ ಇಲ್ಯೂಷನ್ ಆಗ್ತೀವಲ್ಲ, ಇಮ್ಯಾಜಿನೇಷನ್ ವರ್ಲ್ಡ್ ಇರ್ತೀವಲ್ಲ, ಅದೇ ಥರ ಅನಿಸುತ್ತೆ. ಇಮ್ಯಾಜಿನರಿ ಆಗ್ತಿದೆ. ಚಿತ್ತೂರು 14 ಕಿಲೋಮೀಟ್ರ್ ಇಲ್ಲಿಂದ. ಓಕೆ, ಇಲ್ಲೊಂದು ಯಾವುದೋ ಟೆಂಪಲ್ ಇದೆ, ಕುಳ್ಳಂಬಳ್ಳಿ ಗ್ರಾಮ ಅಂತ ಇದೆ, ಕೆರಾಡಿ ಕುಳ್ಳಂಬಳ್ಳಿ. ಇಲ್ಲಿ ಯಾರೋ ಬಂಕಲ್ ನಡ್ಕೊಂಡು ಹೋಗ್ತಾವನೆ. ಯಪ್ಪ, ದೇವ್ರ ಥರ ಸಿಗ್ತಾ ಇಲ್ಲೊಬ್ಬ. ನೀವೊಬ್ಬರೇ ಸಿಕ್ಕಿದ್ದೀಲಿ, ಅಷ್ಟು ದೂರದಿಂದ ನೋಡ್ಕೊಂಡು ಹೋಗ್ತಾನೆ. ಇವಾಗಲೇ ಅನ್ಕೊಂಡ. ಇಲ್ಲೊಬ್ರು ನಡ್ಕೊಂಡು ಹೋಗ್ತಾರೆ. ಅಯ್ಯೋ, ಈ ಕಾಡು ಮಧ್ಯೆಲ್ಲ ನಡ್ಕೊಂಡು ಹೋಗ್ತಾರ, ಪರವಾಗಿಲ್ಲ. ಸ್ಟ್ರಾಂಗ್ ವುಮೆನ್. ಈ ಜನ ಯಾರೋ ಇರಬೇಕು, ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ನಾವು ಹಂಗೆ ತಾನೆ ಬೆಂಗಳೂರಲ್ಲಿದ್ರೆ ಪ್ರತಿದಿನ ರೆಡಿಯಾಗು, ಕ್ಯಾಬ್ ಹತ್ತು, ಆಫೀಸ್ಗೆ ಹೋಗು, ಮತ್ತೆ ಮನೆಗೆ ಬಾ, ನಿದ್ದೆ ಮಾಡು, ತಿನ್ನು, ಮಲ್ಕೋ, ಕೆಲಸ. ಇದೊಂದು ವಾರ ನನಗೆ ಹೆಂಗೋಯ್ತು ಅನ್ನೋದೇ ಗೊತ್ತಿಲ್ಲ ಉಡುಪಿನಲ್ಲಿ. ಹಾಯ್ ಗಾಯ್ಸ್, ಅಂತೂ ಇಂತೂ ಬಂದ್ವಿ. 2 ಅವರ್ ಜರ್ನಿ ಆಯಿತು ಶಾಸ್ತಾನದಿಂದ. ಒಳಗಡೆ ಬರೋದೇ ಸ್ವಲ್ಪ ಕಷ್ಟ ಇದೆ. ರೋಡು ಅಷ್ಟೊಂದು ಕಾಡು ಮಧ್ಯದಲ್ಲೇ ಬರಬೇಕು. ಭಯನೂ ಆಗುತ್ತೆ, ಒಬ್ಬರು ಇರಲ್ಲ. ಎಲ್ಲಿ ಏನು ಯಾವುದಾದ್ರೂ ವೈಲ್ಡ್ ಅನಿಮಲ್ ಬಂದರೆ ಅಂತ ಒಂದು ಸರ್ತಿ ಫುಲ್ ಭಯ ಆಗ್ತಿತ್ತು. ಬಟ್ ಹಂಗೂ ಹಿಂಗೂ ಒಳಗಡೆ ಬಂದಾಯಿತು. ಇವಾಗ ನಾನು ಇರತಕ್ಕಂಥ ಜಾಗನೇ ಮೂಡುಗಲ್ ಕೇಶವನಾಥೇಶ್ವರ ಟೆಂಪಲ್. ಅಷ್ಟೊಂದು ಜನ ಯಾರೂ ಇಲ್ಲ, ಪೀಸ್ಫುಲ್ ಆಗಿದೆ. ಮತ್ತು ಇಲ್ಲಿ ಮಳೆಗಾಲದಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಬಂದಾಗ ಇಲ್ಲಿ ನಾವು ಬರಬೇಕಾದ್ರೆ ರಿವರ್ ಕ್ರಾಸಿಂಗು, ರೋಡಲ್ಲೆಲ್ಲ ನದಿ ಹರ್ಕೊಂಡು ಹೋಗೋದೆಲ್ಲ ಇದೆ. ಇಲ್ಲಿ ಮುಂದೆ ಐತೆ ಜಾಗ. ನಾನು ಹಿಂದೆ ನೋಡಿದ್ರೆ ನೀವು ಇಲ್ಲಿ ಜಾಗ ಇದೆಯಲ್ಲ, ಎಲ್ಲ ನದಿ ಹರಿಯುತ್ತೆ. ಬಟ್ ಇವಾಗ ಬೇಸಿಗೆ ಕಾಲ ಅಲ್ಲ, ನದಿ ಇಲ್ಲ. ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ. ಒಂದು 2-3 ಗಾಡಿ ಇದೆ ಅಷ್ಟೇ. ಒಂದು ಬೈಕು, 1-2 ಬೈಕು, ಒಂದು ಕಾರ್ ಇದೆ. ಯಾರಿದ್ದಾರೆ ಏನೋ ಗೊತ್ತಿಲ್ಲ. ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲಿಂದ ಕಮಲಶಿಲೆ ಹೋಗಬೇಕು, ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ. ಇದೇನು ಇಲ್ಲಿ ಬಂದು ಸ್ಟಾರ್ಟ್ ಮಾಡ್ತೀನಿ. ನಾಯಿ ಬಗ್ಲುತ್ತೈತೆ ಬಂದಮೇಲೆ. ನಾವು ಬಂದಿರತಕ್ಕಂಥ ಜಾಗನೇ ಇದು. ತುಂಬ ಬಿಸಿಲಿದೆ. ಒಳಗಡೆ ಹೋಗಬೇಕು. ಒಳಗಡೆ ಇರ್ತಾರೆ ಪೂಜಾರಿ. ದರ್ಶನ ಮಾಡಿಕೊಂಡು ನನಗೆ ಅದು ಕೇವ್ ಟೆಂಪಲ್ ಒಳಗಡೆ ನೀರಿದೆಯೋ ಇಲ್ವೋ ಅನ್ನೋದೇ ಡೌಟ್ ಆಗ್ತಿದೆ. ಯಾಕಂದರೆ ಅಲ್ಲಿ ಎಲ್ಲ ಟೈಮಲ್ಲಿ ನೀರಿದೆ ಅಂತ ಹೇಳ್ತಿದ್ರು. ಇವಾಗ ನೋಡೋಣ ಬನ್ನಿ. ಅದ್ರದ್ದು ಬಂದಿದ್ದೀನಲ್ಲ, ಇಲ್ಲಿ ಇದೇನೆ ಮೂಡುಗಲ್ ಕೇಶವನಾಥೇಶ್ವರ ಟೆಂಪಲ್. ಒಂದು ಅಂಗಡಿ ಇದೆ, ಒಂದು ಮನೆ ಇದೆ, 1-2-3 ಬೈಕು, ಟೆಂಪಲ್ ಇದೆ. ಓಪನ್ ಇದೆಯಾ ಏನೋ ಗೊತ್ತಾಗ್ತಿಲ್ಲ. ಯಾರೋ ಇದ್ದಾರೆ. ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ ಮೂಡುಗಲ್.
ಹಾಂ 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 ಐಗುಳಿ ದೇವರು. ಓಕೆ ಓಕೆ. ಇಲ್ಲಿ ಪೂಜಾರಿ ಯಾರಿಲ್ಲ ಒಳಗಡೆ ಇದ್ದಾರೆ? ಹಾಂ ಓಕೆ. ಹಾಂ 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 ಓಕೆ ಮೇಡಮ್. ನಾನು ಹೇಳ್ದೆ ಅಲ್ಲ ಕೇವ್ ಟೆಂಪಲ್ ಅಂತ ಇದೇನೆ. ಎಷ್ಟು ನಿಶಬ್ದವಾಗಿದೆ ಅಂದರೆ ಮಾತಾಡಲಿಕ್ಕೂ ಭಯ ಆಗ್ತದೆ. ಭಯ ಅಂದರೆ ನಾವು ಮಾತಾಡ್ಬಿಟ್ರೆ ಎಲ್ಲಿ ಸೌಂಡ್ ಬರುತ್ತೋ ಅನ್ನೋ ಥರ ಇದೆ. ಇಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇನೇ ಕೇಶವನಾಥೇಶ್ವರ ಟೆಂಪಲ್ಲು. ಇಲ್ಲಿ ಫಿಶ್ಗಳು ತುಂಬ ಇದೆ, ನನಗೆ ಕಾಣಿಸ್ತಾ ಇಲ್ಲ. ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಫಿಶ್ಶು ಇದೆ ಮತ್ತು ಹಾವು ಇದೆ ಅಂತ ಹೇಳಿದ್ದಾರೆ, ಬಟ್ ಯಾರಿಗೂ ಏನು ಮಾಡಲ್ವಂತೆ. ಜೈ ಅಂದ್ಕೊಂಡು ಒಳಗಡೆ ಹೋಗಬೇಕು. ಅಲ್ಲೊಬ್ಬರು ಮೇಡಮ್ ಇದ್ರು, ಹೇಳಿದ್ರು ಅವರು ಪೂಜಾರಿ ಇದ್ದಾರೆ, ಬರ್ತಾರೆ ಅವರು, ಬಂದು ಪೂಜೆ ಮಾಡ್ತಾರೆ, ನೋಡ್ಕೊಂಡು ಹೋಗಿ ಅಂತ. ಆ ಕೇವ್ ಒಳಗಡೆ ಹೋಗಬೇಕು. ಇಲ್ಲಿ ನೋಡಿ ಅಲ್ಲಿದೆ, ಅಲ್ಲೇ ಅದಕ್ಕೆಲ್ಲ ರೈಲ್ಸ್ ಎಲ್ಲ ಹಾಕ್ಬಿಟ್ಟು ಪ್ರೊಟೆಕ್ಟ್ ಮಾಡವ್ರೆ. ಅಂದರೆ ಇಲ್ಲಿ ಯಾವಾಗಲೂ ನೀರಿರುತ್ತಂತೆ ಈ ಟೆಂಪಲಲ್ಲಿ. ಒಂದು ಈ ಮಾರ್ಚ್ ಏಪ್ರಿಲಲ್ಲಿ ಸ್ವಲ್ಪ ಕಡಿಮೆ ಆಗುತ್ತಂತೆ, ಇವಾಗ ಕಡಿಮೆ ಆಗಿದೆ. ನಾನು ಅಲ್ಲಿ ಹೊರಗಡೆ ಬಂದಲ್ಲ ಅದೆಲ್ಲ ನದಿನೇ ಅಂತೆ. ಇದೆಲ್ಲ ಹರ್ಕೊಂಡು ಹೋಗಿ ಅಲ್ಲಿ ನದಿ ಥರ ಕ್ರಿಯೇಟ್ ಆಗಿರುತ್ತೆ. ಬಟ್ ಹೆವಿ ಚೆನ್ನಾಗಿದೆ ಕೇಶವನಾಥೇಶ್ವರ. ಈ ಮಳೆಗಾಲದಲ್ಲಿ ಇದೆಲ್ಲ ಒಂಥರ ಗ್ರೀನ್ ಕಾರ್ಪೆಟ್ ಥರ ಇರುತ್ತೆ ಈ ಬಂಡೆ ಫುಲ್ಲು. ಇವಾಗ ಸ್ವಲ್ಪ ಎಲ್ಲ ಬಿಸಿಲಿಗೆ ಹಿಂಗೆ ಆಗ್ಬಿಟ್ಟಿದೆ ಅಷ್ಟೆ. ಇವಾಗ ಇಳ್ಬಿಟ್ಟು ಅಲ್ಲಿ ಹೋಗ್ಬೇಕು ಅದ್ರೊಳಗಡೆ. ಫಿಶ್ ತುಂಬ ಇದ್ದಾವೆ ಬಟ್ ಕಾಣಿಸ್ತಾ ಇಲ್ಲ ಇಲ್ಲಿ. ಇಲ್ಲೊಂದು ನಾಗದೇವತೆ ಇದೆ. ಹೇಮಂತ್ ಹಾಂ ಹೇಮಂತ್. ಮತ್ತು ಈ ಸ್ಥಳ ಪುರಾಣ ಹೇಳಬೇಕು ಅಂದರೆ ಒಂದು ಜಾನಪದ ಕಥೆ ಇದೆ. ನಾನು ತಿಳ್ಕೊಂಡಂಗೆ ಏನು ಇದ್ರದ್ದು ವಿಶೇಷತೆ ಅಂದರೆ, ಸುಮಾರು ವರ್ಷಗಳ ಹಿಂದೆ ಇಲ್ಲೊಬ್ಬ, ಇಲ್ಲಿ ಜಾಸ್ತಿ ಮನೆಗಳಿಲ್ಲ, ಒಂದು 4-5 ಮನೆ ಇದ್ದಾವೆ ಇಲ್ಲಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಮತ್ತು ಇಲ್ಲಿ ಈ ಸ್ಥಳಕ್ಕೆ ಯಾವುದೇ ರೀತಿಯಾದ ಎಲೆಕ್ಟ್ರಿಸಿಟಿ ಇಲ್ಲ. ಅಂದರೆ ಎಲ್ಲ ಸೋಲಾರ್ ಪವರಲ್ಲೇ ಎಲ್ಲ ವರ್ಕ್ ಆಗ್ತಿರೋದು. ಇಲ್ಲಿರೋ ಯಾವುದೇ ಲೈಟ್ ಇರಲಿ, ಏನೇ ಎಲೆಕ್ಟ್ರಿಸಿಟಿ ಇದ್ದರೂ ಕೂಡ ಸೋಲಾರ್ ಪವರ್. ಓಕೆ, ಈ ಜನಪದ ಕಥೆ ಏನಂದರೆ, ತುಂಬ ವರ್ಷಗಳಿಂದ ಇಲ್ಲೊಂದು ಮನೆತನ ಇತ್ತು. ಅವ್ರ ಮನೆಯಲ್ಲಿ ಅವ್ರ ತೋಟದಲ್ಲಿ ಯಾವುದೇ ಬೆಳೆ ಬೆಳೆದರೂ ಕೂಡ, ಅವ್ರ ಗದ್ದೆಯಲ್ಲಿ ಯಾವುದೇ ಬೆಳೆ ಬೆಳೆದರೂ ಕೂಡ ಒಂದು ಬಸವ ಬಂದು ಎಲ್ಲನೂ ಹಾಳು ಮಾಡ್ತಾಯಿತ್ತಂತೆ. ಅದನ್ನು ಆ ಗದ್ದೆಯ ಮಾಲೀಕನಾದಂಥವನು ರಾತ್ರಿ ಹೊತ್ತು ಒಂದಿನ ಕೂತ್ಕೊಂಡೆಲ್ಲ ಕಾಯ್ಕೊಂಡು, ಏನಕ್ಕೆ ಹಿಂಗೆ ಮಾಡ್ತಾಯಿದೆ ಈ ಬಸವ ಬಂದು, ನನ್ನ ಬೆಳೆ ಎಲ್ಲ ಏನಕ್ಕೆ ಹಾಳು ಮಾಡ್ತಾಯಿದೆ ಅಂತ ಅವನು ನೋಡ್ಬಿಟ್ಟು ತಿಳ್ಕೊಬೇಕಿತ್ತಲ್ಲ. ಅದು ನೋಡಿದಾಗ ಅವನಿಗೆ ಆ ಬಸ್ಸನ್ನ ಫಾಲೋ ಮಾಡ್ಕೊಬರ್ತಾನೆ, ಅದು ಎಲ್ಲಿ ಹೋಗುತ್ತೆ ಅಂತ. ಅವ್ನು ಫಾಲೋ ಮಾಡ್ಕೊಂಡ್ಬಿಡ್ತಾ ಬರ್ತಾ ಅವನು ಈ ಗುಹೆಗೆ ಬಂದು ಎಂಡ್ ಆಗ್ತಾನೆ ನೈಟಲ್ಲಿ.
ಬಂದು ಎಂಡ್ ಆದಮೇಲೆ ಆ ಬಸವ ಇದ್ದಕ್ಕಿದ್ದಂಗೆ ಮಾಯ ಆಗಿಬಿಡುತ್ತೆ. ಅವ್ನಿಗೆ ಗೊತ್ತಿಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಈ ಗುಹೆ ಒಳಗಡೆ ಬಂದು ನಿಂತಿರ್ತಾನೆ ಅವನು. ಅವ್ನಿಗೆ ಯಾವುದೇ ರೀತಿಯಾದಂಥ ದಾರಿ ಕಾಣಿಸ್ತಾ ಇರಲ್ಲ. ಅವನಿಗೆ ಫುಲ್ ಕತ್ಲೆ ಇರುತ್ತೆ, ಗುಹೆ ಫುಲ್ ಕತ್ಲೆ ಇರುತ್ತೆ. ಆವಾಗ ಅವನು ದೇವ್ರ ಹತ್ರ ಬೇಡ್ಕೋತಾನೆ. ಶಿವನ ಭಕ್ತ ಆಗಿರ್ತಾನೆ ಅವನು. ಶಿವನನ್ನು ಬೇಡ್ಕೊಂಡು ನಾನು ಇಲ್ಲಿ ಬಂದು ತಗ್ಲಾಕೋಬಿಟ್ಟಿದ್ದೀನಿ, ನನಗೆ ಇಲ್ಲಿ ಹೋಗೋ ದಾರಿ ನನಗೆ ಗೊತ್ತಿಲ್ಲ ಅಂದಾಗ ಒಂದು ಜ್ಯೋತಿ ರೂಪದಲ್ಲಿ ಶಿವ ಪ್ರತ್ಯಕ್ಷನಾಗಿ ಇಲ್ಲಿಂದ ಅವನಿಗೆ ಹೊರಗಡೆ ಹೋಗಲಿಕ್ಕೆ ದಾರಿ ಮಾಡಿಕೊಡ್ತಾನೆ. ಆವಾಗ ಅವನು ಇಲ್ಲಿ ತಿರ್ಗ ಬೆಳಗ್ಗೆ ಬಂದು ನೋಡಿದಾಗ ಇಲ್ಲೊಂದು ಉದ್ಭವ ಲಿಂಗ ಇರುತ್ತೆ. ಅದನ್ನು ಅವನು ಅಲ್ಲಿಂದ ಪೂಜೆ ಸ್ಟಾರ್ಟ್ ಮಾಡ್ತಾನೆ. ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಇಲ್ಲಿರತಕ್ಕಂಥ ಒಂದು ಜಾನಪದ ಕತೆ. ಈ ಸ್ಥಳಕ್ಕೆ ಇರತಕ್ಕಂಥ ಪುರಾಣ ಅದೇನೆ. ಅಲ್ಲಿಂದ ಇಲ್ಲಿರೋ ಶಿವ ಮೂಡುಗಲ್ ಶ್ರೀ ಕೇಶವನಾಥೇಶ್ವರ ಅಂತ ಹೆಸರಿನಲ್ಲಿ ಪೂಜಿಸಲ್ಪಡುತ್ತಾನೆ. ಮತ್ತು ಇಲ್ಲಿರೋದು ಈ ಗುಹೆ ಹಿಂದ್ಗಡೆ ದೇವಸ್ಥಾನ ನೋಡ್ತಾ ಇದ್ರಲ್ಲ, ಆ ಶಿವಲಿಂಗದ ಹಿಂದ್ಗಡೆ ಕೇವು ಇನ್ನೂ ತುಂಬ ಹಿಂದೆ ಆಳ ಇದೆ ಅಂತ. ಅಲ್ಲಿಂದನೇ ಈ ನೀರೆಲ್ಲ ಹರ್ಕೊಂಡು ಬರ್ತಾ ಇರೋದು. ಅಲ್ಲಿಂದ ಗುಹೆ ಎಲ್ಲಿ ಕನೆಕ್ಟ್ ಆಗುತ್ತೆ ಅಂದರೆ ಕಾಶಿ ಕನೆಕ್ಟ್ ಆಗುತ್ತೆ ಏನೋ ಇಲ್ಲಿ ಪೂಜಾರಿ ಮತ್ತು ಜನಗಳ ನಂಬಿಕೆ. ಕಾಶಿಗೆ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ ಗುಹೆ ಹಿಂದ್ಗಡೆ ಅಂತ ಹೇಳ್ತಾರೆ. ಮತ್ತು ಈ ಸ್ಥಳಕ್ಕೆ ಮೂಡುಗಲ್ ಅಂತ ಏನಕ್ಕೆ ಹೆಸರು ಬಂತು ಅಂದರೆ ಇಲ್ಲಿರತಕ್ಕಂಥ ಶಿವ ಕಲ್ಲಿನಲ್ಲಿ ಮೂಡಿದ್ದಾನೆ. ಆದ ಕಾರಣ ಈ ಸ್ಥಳಕ್ಕೆ ಮೂಡುಗಲ್ ಕೇಶವನಾಥೇಶ್ವರ ಅಂತ ಹೆಸರು ಬಂತು. ಈ ಮೂಡುಗಲ್ ಕೇಶವನಾಥೇಶ್ವರ ಟೆಂಪಲ್ದು ಏನು ವಿಶೇಷತೆ ಅಂದರೆ ಈ ಗುಹೆ ಒಳಗಡೆ ಇರತಕ್ಕಂಥ ಮೂಡುಗಲ್ಲು ಕೇಶವನಾಥ ಮತ್ತು ಇದೊಂದು ಕೇವ್ ಒಳಗಡೆ ಇರತಕ್ಕಂಥ ಒಂದು ಈ ಪಾಂಡ್ ಥರ ಇದೆ, ನದಿಯೆಲ್ಲ ಒಂದು ಸ್ವಲ್ಪ ನೀರು ನಿಂತಿರುತ್ತೆ ಇಲ್ಲಿ ಇದೆ ವಿಶೇಷತೆ. ಮತ್ತು ಇಲ್ಲಿ ಮೀನುಗಳು ತುಂಬ ಇದ್ದಾವೆ. ಆ ಮೀನುಗಳಿಗೆ ಅಕ್ಕಿ ಹಾಕೋದೇ ವಿಶೇಷತೆ. ನನ್ನ ಪೂಜಾರಿನ ಕೇಳಿದೆ, ಕೊಟ್ಟರು ಅವರು. ಇಲ್ಲಿ ಹಾಕೋಣ, ಎಷ್ಟು ಬರ್ತಾವೋ ಬರೋಲಾಗುತ್ತೆ ನೋಡೋಣ. ವಾ 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 ಬಂತು ಇಲ್ಲಿ ಬನ್ನಿ ಮುಂದೆ ಎಲ್ಲ ವಿಡಿಯೋ ಮಾಡ್ತೀನಿ. ಅಷ್ಟು ನಾವು ತಿರುಗಾಡ್ಬಿಟ್ವಿ ಇಲ್ಲಿ. ಇವಾಗ ದೇವಸ್ಥಾನ ಒಳಗಡೆ ಹೋಗಿದ್ದು ಬಂದ್ವಲ್ಲ, ಅದಕ್ಕೆ ಸ್ವಲ್ಪ ನೀರೆಲ್ಲ ಕ್ಲಿಯರ್ ಆಗಿದ್ದರೆ ವೀಡಿಯೋಗೆ ಚೆನ್ನಾಗಿ ಬರ್ತಾಯಿತ್ತು. ಅಲ್ಲೋಡೆಲ್ಲ ತಿಂತಾ ಇದ್ದಾವೆ. ಮತ್ತು ಇಲ್ಲಿ ಸ್ವಲ್ಪ ಹಾವುಗಳು ಕೂಡ ಇದ್ದಾವೆ ಮತ್ತು ಮೀನು ಇದೆ ಅಂತ. ಮೀನು ತುಂಬ ಇದ್ದಾವೆ, ಹಾವು ಇದೆ ಅಂತಲೂ ಹೇಳಿದರು. ಬಟ್ ಯಾರಿಗೂ ಏನು ತೊಂದರೆ ಮಾಡಿಲ್ಲ ಇದುವರೆಗೂ. ಒಳಗಡೆ ಹೋಗ್ಬೇಕಾದ್ರೆ ಎಲ್ಲ ಕಷ್ಟ ಇದು ಕಾಲ್ಗೆ. ಬನ್ನಿ ಲೈಟ್ ಹಾಕಿದ್ದೀನಿ. ವಾ 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 ಬಂತು. ಅಯ್ಯೋ ಎಷ್ಟಿದಾವೆ ನೋಡು. ಅಲ್ಲಿ ಕೆಳಗಡೆ ಇಳ್ಕೊಂಡು ಹೋಗ್ಬೇಕಾದ್ರೆ ಕಾಲೆಲ್ಲ ಕಷ್ಟ ಆಯಿತು, ಒಂಥರ ಕಚ್ಕುಳಿ ಕೊಟ್ಟಂಗೆ ಆಗ್ತಾಯಿತ್ತು. ಮತ್ತು ಇಲ್ಲಿ ಇನ್ನೊಂದು ನಂಬಿಕೆ ಏನಂದರೆ, ನಾವು ಇಲ್ಲಿ ಹೋಗಬೇಕಾದ್ರೆ ನಮಗೆ ಕಾಲೇನಾರು ಕಚ್ತು ಅಂದರೆ ನಮ್ಮ ಈಡೇರಿಕೆಗಳು ಏನಿದ್ದಾವೆ ಅದನ್ನೆಲ್ಲ ದೇವ್ರಿಗೆ ಹೇಳ್ತೇವೆ, ಕೇಶವನಾಥನ್ಗೆ ಅಂತ. ಈ ಫಿಶ್ಗಳು ಇಲ್ಲಿ ನೋಡಿ ಎಷ್ಟಿದ್ದಾವೆ, ತಿನ್ರ. ಅಯ್ಯೋ ಅವ್ರು ಬಂದ ತಕ್ಷಣ ಎಲ್ಲ ಮಡ್ಡಿ ಆಗಿಬಿಡ್ತು ನೀರೆಲ್ಲ. ಇಲ್ಲಿ ಫಿಶ್ಗೆ ಅಕ್ಕಿ ಹಾಕ್ತಾ ಇದ್ದೀನಲ್ಲ, ಅಕ್ಕಿ ತಿನ್ನೋಕೆ ಬಂದ್ವು. ಇಲ್ಲಿ ಇಷ್ಟಿದ್ದಾವೆ ನೋಡಿ. ಟೆಂಪಲ್ ಬಂದಾಗ ಈ ಟೆಂಪಲ್ ಅಲ್ಲಿ ಆಯ್ತಲ್ಲ, ಅಲ್ಲಿ ಎದುರುಗಡೆನೆ ಮನೆ ಪೂಜಾರಿಗಳು ಸಾಕಿರೋದು 2 ನಾಯಿ ಇದೆ, ಕ್ಯೂಟಾಗಿದ್ದಾವೆ. ರಾಣಿ ಅಂತ, ಅದ್ರ ಹೆಸರು ರಾಣಿ, ಇದ್ರ ಹೆಸರು ಗೊತ್ತಿಲ್ಲ. ಕೂತ್ಕೊಳ್ಳಿ, ನಿಂಗೆ ತಗೋ ಎತ್ಕೋ. ಅದ್ರ ಹೆಸರು ರಾಣಿ ಅಲ್ವಾ? ಇದ್ರ ಹೆಸರು ಇದ್ರ ಜೊತೆ ಬಂದು ಸೇರ್ಕೊಂಡಿರೋದು ರಾಣಿ ಫ್ರೆಂಡು. ಇದೆಲ್ಲ ಹಾಕೋದು ಕಸ ಡಬ್ಬ. ಇದು ಚೆನ್ನಾಗಿತ್ತು ಟೆಂಪಲ್, ತುಂಬ ಇಷ್ಟ ಆಯಿತು. ಬೆಂಗಳೂರಿಂದ. ಮತ್ತು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಇಲ್ಲಿ, ಪೂಜಾರಿನೂ ಮಾತಾಡ್ಸಿದ್ರು. ಅವ್ರ ಜೊತೆ ಎಲ್ಲ ವಿಡಿಯೋ ಅಷ್ಟೊಂದು ಮಾಡೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ. ಟೈಮ್ದು ಮತ್ತು ಇಲ್ಲಿಂದ ನಾನು ಮತ್ತೆ ಕಮಲೇಶ್ವರಿಗೆ ಹೋಗ್ಬೇಕು ಇವಾಗ. ಅದಾದ ಕಾರಣದಿಂದ ಎಲ್ಲ ಕಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಷ್ಟು ವೀಡಿಯೋ ಆಗುತ್ತೆ ಅಷ್ಟು ಮಾಡಿದೆ. ಮತ್ತು ಅಲ್ಲಿರೋ ಜನಗಳು ತುಂಬ ಸ್ವೀಟಾಗಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಖುಷಿ ಆಯಿತು. ಅವ್ರು ಹೇಳಿದ್ರು, ಇವಾಗ ಸ್ವಲ್ಪ ನೀವು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ, ಬನ್ನಿ ಅವಾಗ ನಿಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು. ನೀವು ಮಾನ್ಸೂನಲ್ಲಿ ಬಂದರೆ ಫುಲ್ ಎಲ್ಲ ನೀವಿರೋ ಜಾಗ ಎಲ್ಲ ನೀರಾಗಿರುತ್ತೆ. ಇದೆಲ್ಲ ನಾನು ನಡ್ಕೊಂಡು ಬರ್ತಾ ಇರ್ತೀನಲ್ಲ, ಅದೆಲ್ಲ ಆಲ್ಮೋಸ್ಟ್ ನಮ್ಮ ಮಂಡಿ ಅಷ್ಟು ನೀರು ಬಂದಿರುತ್ತಂತೆ. ನಮ್ಮದು ಮಂಡಿಗೆ ಮೊಣಕಾಲಷ್ಟು ನೀರಿರುತ್ತೆ, ಅಷ್ಟು ನೀರಿರುತ್ತೆ, ಫುಲ್ ಗ್ರೀನರಿ ಆಗಿರುತ್ತೆ ಅಂತ ಹೇಳಿದ್ರು. ಬಟ್ ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ ಟೆಂಪಲ್ ಮಾತ್ರ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಉಡುಪಿಗೆ ಬಂದವರು ಈ ಟೆಂಪಲ್ ಬಂದು ಹೋಗಿ ನೀವು, ಎಸ್ಪೆಷಲಿ ಮಾನ್ಸೂನಲ್ಲಿ ಬನ್ನಿ. ಇವಾಗ ನಾನು ಸಮ್ಮರಲ್ಲಿ ಬಂದಿದ್ದೀನಿ, ಅಷ್ಟೊಂದು ಚೆನ್ನಾಗಿದೆ, ಒಟ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ.
ನೀವೇನಾದ್ರೂ ಮಾನ್ಸೂನಲ್ಲಿ ಬಂದ್ರೆ ಐ ಕ್ಯಾಚಿಂಗ್ ಆಗಿರುತ್ತೆ, ನೋಡ್ಲಿಕ್ಕೆ ಒಂಥರ ಕೈಲಾಸ ತರನೇ ಫೀಲ್ ಆಗುತ್ತೆ ಇಲ್ಲಿ ಬಂದ್ರೆ. ಚೆನ್ನಾಗಿದೆ. ಬನ್ನಿ ಮತ್ತೆ ಇದಾಗಿತ್ತು ಮುಡಿಗಲ್ ಕೇಶವನಾಥೇಶ್ವರ ವ್ಲಾಗ್. ನೀವೆಲ್ಲರಿಗೂ ನೋಡಿರ್ತೀರ ವಿಡಿಯೋ. ಇಷ್ಟ ಆಗಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ಹೋಗೋಣ. ಇವಾಗ ಮುಂದೆ ಇಲ್ಲಿಂದ ನಾವು ಹೋಗ್ತಾ ಇರೋದು ಕಮಲಶಿಲೆ ದುರ್ಗಾ ಪರಮೇಶ್ವರಿ, ಗ್ರಾಮಿ ದುರ್ಗಾ ಪರಮೇಶ್ವರಿ. ಇಲ್ಲಿಂದ 12 ಕಿಲೋಮೀಟ್ರು. ಇಲ್ಲಿ ಬಂದ್ರೆ ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ಒಂದು ಸ್ವಲ್ಪ ಆಫ್ ರೋಡ್ ಇದೆ, ಆಫ್ ರೋಡಿಂದ ಹೋಗ್ಬೇಕು. ಬನ್ನಿ ಇವಾಗ ಅಲ್ಲಿ ಹೋಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.